ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ಜನರ ಬಡತನ, ಅಜ್ಞಾನ, ಕುರೂಪ, ಅಸಭ್ಯತೆ ಇವೆಲ್ಲವನ್ನು ಗಮನಿಸಿದಂಥವರು. ಒಬ್ಬ ಮನುಷ್ಯ ಅವನ ಜೀವಿತದಲ್ಲಿ ನಾವು ಗಮನಿಸುವುದಾದರೆ ಅಸಹನೆ, ಸಿಟ್ಟು, ಕೋಪ, ತಾಳ್ಮೆ, ಪ್ರೀತಿ, ಮಮತೆ, ಮಮಕಾರ ಇವೆಲ್ಲವೂ ಒಟ್ಟಂದದ ವ್ಯಕ್ತಿತ್ವವೇ ಒಬ್ಬ ಮನುಷ್ಯನ ವ್ಯಕ್ತಿತ್ವ. ದೇವರು ಒಬ್ಬೊಬ್ಬರನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವುದನ್ನು ನಾವು ಗಮನಿಸುವುದಾದರೆ, ದೇವರು ಪ್ರೀತಿ ಮತ್ತು ಸಾರೂಪ್ಯಗಳ ನಡುವೆ ನಮ್ಮನ್ನು ನಡೆಸಿದ್ದಾನೆ. ಮಾರ್ಕ್ ಸುವಾರ್ತೆ 8ನೇ ಅಧ್ಯಾಯ 36ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಈ ಲೋಕದಲ್ಲಿ ಅನೇಕ ಧನಿಕರನ್ನು ನೀವು ನೋಡಿ, ಅವರಿಗೆ ಸಮಾಧಾನದ ಕೊರತೆ ಇರ್ತದೆ. ಅವರಿಗೆ ಬದುಕಿನಲ್ಲಿ ಏನಾದರೂ ಒಂದು ಭಾಳ ದೊಡ್ಡ ಕೊರತೆಯಾಗಿ ಅವರು ನಡೆಯಲ್ಪಡ್ತಾರೆ. ಆದರೆ ದೇವರು ಹೇಳ್ತಾರೆ ಈ ವಾಕ್ಯದಲ್ಲಿ, ಈ ಲೋಕದಲ್ಲಿ ನೀನೇನನ್ನಾದರೂ ಸಂಪಾದನೆ ಮಾಡ್ಕೋ, ಈ ಲೋಕದಲ್ಲಿ ಅಷ್ಟೇ ಐಶ್ವರ್ಯಗಳನ್ನು ನೀನು ಸಂಪಾದನೆ ಮಾಡ್ಕೋ, ಧನಿಕನಾಗೋ, ಆದರೆ ನಿನ್ನ ಆತ್ಮವನ್ನು ನೀನು ನಷ್ಟಪಡಿಸಿಕೊಳ್ಳಬೇಡ. ನಿನ್ನ ಆತ್ಮವನ್ನು ನೀನು ಕಾಯ್ದುಕೋ, ನಿನ್ನ ಆತ್ಮವನ್ನು ನೀನು ಸಂರಕ್ಷಣೆ ಮಾಡಿಕೋ ಎಂಬುದಾಗಿ ಇಲ್ಲಿ ನಾವು ಮಾರ್ಕ್ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಸೈತಾನನು ವಂಚಿಸಲ್ಪಡ್ತಾನೆ. ಅವನಿಗೆ ಈ ಲೌಕಿಕ ವಸ್ತುಗಳ ಮೇಲೆ ಹೆಚ್ಚು ಹೆಚ್ಚು ಆಕರ್ಷಣೆಯನ್ನು ತಂದುಕೊಡ್ತಾನೆ. ಅಪಾರವಾಗಿ ಈ ಲೋಕಾಂತದಲ್ಲಿ ನಡೆಯುವಂಥದ್ದನ್ನು ಪ್ರೀತಿಸುವುದಕ್ಕೆ ಅವನು ಕಲಿಸಿಕೊಡ್ತಾನೆ. ಆದರೆ ಯೇಸು ಜನರ ಕಷ್ಟಗಳಲ್ಲಿ ತಾನು ಭಾಗಿಯಾಗಿ ಶೋಷಿಸಲ್ಪಟ್ಟವರ ಜೊತೆ ಕರುಣೆಯನ್ನು ತೋರಿಸಿ ಜೀವನದ ಹೋರಾಟಗಳಲ್ಲಿ ಯಾರು ಸೋತಿದ್ದರೋ ಅವರನ್ನು ಪ್ರೋತ್ಸಾಹಿಸಿದರು ಎಂಬುದನ್ನು ನಾವು ಸತ್ಯವೇದದಲ್ಲಿ ಗ್ರಹಿಸ್ತೇವೆ. ಪ್ರಿಯರೇ, ಅದು ಕರುಣೆ, ಪ್ರೀತಿ, ಮಮಕಾರವನ್ನು ಯೇಸು ಕ್ರಿಸ್ತನು ಬದುಕಿರುವಷ್ಟು ದಿವಸ ಅವರು ಈ ಲೋಕದ ಜನರಿಗೆ ಹಂಚಿದರು. ಯೇಸುಗೆ ಈ ಲೋಕದ ವಸ್ತುಗಳು ಮುಖ್ಯವಾಗಿರಲಿಲ್ಲ. ಈ ಲೌಕಿಕ ವಸ್ತುಗಳು ಪ್ರಯೋಜನಕ್ಕೆ ಬಳಸಲ್ಪಡುವಂಥದ್ದರ ಕುರಿತು ಅವರು ಬಹಳ ಅಸಡ್ಡೆ ಇತ್ತು. ನೀವು ನೋಡಿ, ದೇವರು ವ್ಯಕ್ತಿಗಳನ್ನು ಪ್ರೀತಿಸಿದರೆ ಹೊರತು ಈ ಲೋಕದ ವಸ್ತುಗಳನ್ನೆಲ್ಲ. ದೇವರು ನಿನ್ನ ಬದುಕನ್ನು ತಿದ್ದುವುದಕ್ಕಾಗಿ ಮಾತ್ರ ಅವರು ನಿನ್ನನ್ನು ಪ್ರೀತಿಸಿದರೆ ಹೊರತು ನಿನ್ನ ಅಂದ ಚಂದ ಅಷ್ಟೈಶ್ವರ್ಯಗಳನ್ನು ದೇವರು ಪ್ರೀತಿಸಲಿಲ್ಲ. ಅಂದರೆ ಪವಿತ್ರಾತ್ಮನು ನಮ್ಮ ಮನಸ್ಸನ್ನು ನವೀಕರಿಸಬೇಕಾಗಿದೆ. ಪವಿತ್ರಾತ್ಮನು ನಮ್ಮನ್ನು ನಡೆಸಬೇಕಾಗಿದೆ. ಪವಿತ್ರಾತ್ಮನು ನಮಗೆ ಹೆಜ್ಜೆಗಳನ್ನು ತೋರಿಸಬೇಕಾಗಿದೆ. ಪವಿತ್ರಾತ್ಮನು ನಮ್ಮನ್ನು ಉನ್ನತಕ್ಕೆ ನಡೆಸಬೇಕಾಗಿದೆ. ಆಗ ನಾವು ನಿಜವಾಗಲೂ ನಾವು ಸತ್ಯದ ಕಡೆಗೆ, ನಿತ್ಯತ್ವದ ಕಡೆಗೆ ನಾವು ಅಮೂಲ್ಯವಾಗಿ ನಡೀತೇವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವರ ದೃಷ್ಟಿಕೋನದ ವಿಷಯಗಳೇನಿದೆ, ಆ ದೃಷ್ಟಿಕೋನದ ವಿಷಯಗಳನ್ನು ನಾವು ಗ್ರಹಿಸಬೇಕಾಗಿದೆ, ನಾವು ಭ್ರಮಿಸಬೇಕಾಗಿದೆ. ಅದಕ್ಕೆ ಕೊಲೋಸ್ಯ 1ನೇ ಅಧ್ಯಾಯ 9ರಿಂದ 10 ನೀವು ನೋಡಿ. ಆದ ಕಾರಣ ನಾವು ಸಹ ಅದನ್ನು ಕಳೆದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಜ್ಞಾನವನ್ನು ಆತ್ಮೀಯ ಗ್ರಹಿಕೆಯನ್ನು ಹೊಂದಿ ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ಅಂದರೆ ಇಲ್ಲಿ ದೇವರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ದೇವರು ಬರೀತಾರೆ, ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ಪ್ರಾರ್ಥನೆ ಏನಪ್ಪ ಅಂತಂದರೆ, ನಿಮಗೆ ದೇವರು ಸಕಲ ಜ್ಞಾನಗಳನ್ನು ಆತ್ಮೀಯವಾಗಿ ನಿಮಗೆ ಗ್ರಹಿಸಲಿ ಎಂಬುದಾಗಿದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು ಯಾವ್ಯಾವ ಕೊರತೆಗಳ ನಡುವೆ ನಡೀತಾ ಇದ್ದಾರೆ ಸ್ವಾಮಿ, ಯಾವ್ಯಾವ ಸಕಲ ಜ್ಞಾನಗಳ ಕೊರತೆಯಲ್ಲಿದ್ದಾರೋ ಅವರೆಲ್ಲರ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಯ್ಯ. 2000 ವರ್ಷಗಳಿಂದ ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಒಂದು ಸಮಾಧಾನ ಮಕ್ಕಳನ್ನು ಮುಟ್ಲಿ ಸ್ವಾಮಿ, ಒಂದು ನೆಮ್ಮದಿ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ದೇವರೇ, ಅವ್ರು
ಏನನ್ನ ಬೇಡಿಕೊಳ್ತಾರೋ ದೇವಾ ನಿಮ್ಮ ರಕ್ತದಿಂದ ಅದನ್ನು ಕೊಡಿಸ್ತಿರಂತ ನಾನು ಗ್ರಹಿಸ್ತೇನೆ ಸ್ವಾಮಿ. ಆ ಮಕ್ಕಳಿಗೆ ಕೊಡು ಸ್ವಾಮಿ, ಯಾವುದಕ್ಕೂ ಕೊರತೆ ಇಡಬಾರದು ಸ್ವಾಮಿ. ಕೊಡು ದೇವರ, ಯೇಸು ಕ್ರಿಸ್ತನ ರಕ್ತದಿಂದ ಸಮಸ್ತವೂ ಸಾಧ್ಯ ಎಂಬುದನ್ನು ನಾವು ಗ್ರಹಿಸ್ತೇವೆ ಸ್ವಾಮಿ. ಮಕ್ಕಳಿಗೆ ಹೃದಯದಲ್ಲಿ ನೀವು ಮಾತನಾಡಿ ಸ್ವಾಮಿ, ಒಂದು ಬಲವಾದಂಥ ಒಂದು ಅಭಿಷೇಕ ಮಕ್ಕಳನ್ನು ಮುಟ್ಟು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತಾರೆ. ನಮಸ್ಕಾರ.